ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾದ ನಗರ. ಶಾಂತತೆಯಿಂದ ಕೂಡಿದ ನಗರದಲ್ಲಿ ಟೈಗರ್ ಮಾಡುವ ಡ್ರಗ್ಸ್ ದಂಧೆಯಿಂದ ವಯಸ್ಸಿನ ಹುಡುಗರು ಹಾಳಾಗುತ್ತಿದ್ದಾರೆ. ಆ ಡ್ರಗ್ಸ್ ಸೇವಿಸಿದ ವಯಸ್ಸಿನ ಹುಡುಗರು ಅವರಿಗೆ ಅರಿವಿಲ್ಲದೆ ವರ್ತಿಸುತ್ತಿದ್ದರು. ಈ ದಂಧೆಯನ್ನು ಟೈಗರ್ನ ರೈಟ್ ಹ್ಯಾಂಡ್ ಡಾಲಿ ವಯಸ್ಸಿನ ಹುಡುಗರಿಗೆ ಟಾರ್ಗೆಟ್ ಮಾಡಿ ಓಡಿಕೊಳ್ಳುತ್ತಿವೆ. ನೋಡ್ತಾ ಈ ದಂಧೆ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಿತು. ಹೆಸರು ಹರಿ. ವಿದ್ಯಾಭ್ಯಾಸ ಮಾಡಲು ಬೆಂಗಳೂರಿಗೆ ಅವರನ್ನು ಕಳಿಸಿರುತ್ತಾನೆ. ಅವನು ಹರಿಯ ಅಣ್ಣ ಶಿವ ಹರಿಯನ್ನು ಬೆಂಗಳೂರಿಗೆ ಕಳಿಸಲು ಒಂದು ಕಾರಣವಿದೆ. ದಿನಾಂಕ ಜೂನ್ 5, 2017 ಶಿವ ರೌಡಿ ಶೀಟರ್ಗೆ ಹಣವನ್ನು ಸಾಲವಾಗಿ ನೋಡಿದ. ಅದನ್ನು ಕೇಳಲು ಹೋಗಿದ್ದರು. ಹಣ ಬಾಕಿತ್ತು ಕೇಳಿ. ಶಿವನಿಗೆ ರೌಡಿ ಶೀಟರ್ ಗನ್ ತೋರಿಸಿದೆ ಅಂತ ಹರಿ ಹೊಡೆದೆ. ಊರಿನ ಜನರಿಗೆ ಶಿವ ಯಾರು ಅಂತ ಗೊತ್ತಿತ್ತು, ಆದರೆ ಹರಿ ಯಾರು ಅಂತ ಗೊತ್ತಿಲ್ಲ. ಅಂದು ದಿನಾಂಕ 6/6/2006 ಅವನು ಭಿಕ್ಷೆಯನ್ನು ಬೇಡಿಕೊಂಡು ಹುಚ್ಚನಂತೆ ಅಲಿಯುತ್ತಿದ್ದರು. ಏನ್ ಮಾಡೋದಿಲ್ಲ. ಈ ಹರಿಯನ್ನು ಸಾಕಿದಳು. ಕೆಲವು ದಿನಗಳ ನಂತರ ಅವಳು ಅನಾರೋಗ್ಯದಿಂದ ಸಾವನ್ನಪ್ಪಿದಳು. ಶಿವನು ಹರಿಯನ್ನು ಬೆಂಗಳೂರಿಗೆ ಕಳಿಸಿದಳು. ಶಿವನ ಕಣ್ಣಿಗೆ ಆ ಒಂದು ಘಟನೆ ಕಂಡು ಬಂತು. ಏನ್ ಹೇಳಲಿ ಏನದ ಡ್ರಗ್ಸ್ ಯಾರು ಸಪ್ಲೈ ಮಾಡಕ್ಕಂತಾರೆ ಹೇಳ್ತಿದ್ದ ಹೇಳಲ್ಲ ಅಣ್ಣ. ಹೇಳ. ನಾನು ನಿನಗೆ ಏನು ಮಾಡಂಗಿಲ್ಲ. ಯಾರು ಮಾಡಕ್ಕಂತಾರ ಅಷ್ಟೇ ಹೇಳ. ಹೇಳಿಲ್ಲ ಅಂದ್ರೆ ಪರಿಣಾಮ ಸರಿ ಇರಲ್ಲ ನೋಡ. ಹೇಳ. ಟೈಗರ್ ಅಣ್ಣ. ಅವ ನಿಮ್ಮ ಟೈಗರ್ ಅಣ್ಣ ಇದ್ದಿರ್ತಾನ. ಸೆಟ್ಲ್ಮೆಂಟ್ ಏರಿಯಾದೊಳಗೆ ಅಣ್ಣ ನಮ್ಮ ಡ್ರಗ್ಸ್ ತಂದೆ ಎಲ್ಲ ಗೊತ್ತಾಗ್ಬಿಟ್ಟದಣ್ಣ. ಯಾರಣ್ಣ? ಈ ಟೈಗರ್ ಅಂದ್ರೆ ಯಾರ? ನಾನೇ ಟೈಗರ್. ಏನಾಯ್ತು ಹೇಳಿ ಇವಾಗ. ನೀನಾ ಟೈಗರ್? ಅಣ್ಣ ನಾನಲ್ಲ ಅಣ್ಣ, ಒಳಗಿದ್ದಾನಣ್ಣ. ಟೈಗರ್ ಅಂದ್ರೆ ನೀನೇನೋ ಗಂಡು. ಏನಾಯ್ತಲ್ಲ ಗಂಡು? ನೀನ್ ಮಾಡ್ತಿರೋ ದಂಧೆಯಿಂದ ಊರಲ್ಲಿರೋ ಹುಡುಗರೆಲ್ಲ ಹಾಳಾಗ್ತಾ ಇದಾರೆ. ನೀ ಏನ್ ಕೇಳ್ತಿ ಅಲ್ಲಿ? ಸಮಸ್ಯೆ ಮಾಡಕ್ ಬಂದಿದ್ದ ನೋಡಿ.
Friend Red Heart wrapped in ನಿಮ್ಮ ಫ್ರೆಂಡ್ ಇಲ್ಲಿ ಸಮಸ್ಯೆ ಮಾಡಕ್ ಬಂದು ಹೆಣ ಹಾಕಿ ಬಿದ್ದಾನ, ಬಂದು ಒಯ್ಯವನ. ನೀ ಎಲ್ಲಿದೀಗ? ಇನ್ನೆಲ್ಲ ಕೆಲಸ ಬಿಟ್ಟು ಬೇಗ ಬನ್ನಿ ಕೂಡ ಮಾತಾಡೋದಲ್ಲಿ. ನಿಮ್ಮ ಅಣ್ಣನ ಸಾಯಿಸ್ಬಿಟ್ರು. ಏನಾಯ್ತಣ್ಣ? ಯಾಕೆ ಸಾಯಿಸಿದ್ರು? ಒಂದು ದೊಡ್ಡ ಕತೆ. ಆ ಟೈಗರ್ ಅಲ್ಲಿ ಸಿಗ್ತಾನೆ ಅಣ್ಣ? ಸೆಟ್ಲ್ಮೆಂಟ್ ಏರಿಯಾ. ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ ಹದ್ದು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ. ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸೋಲ್ಲ. ಟೈಗರ್ ಅಂದ್ರೆ ನೀನೇ ಏನು? ನೀನ್ಯಾರು? ನಮ್ಮ ಅಣ್ಣನ ಸಾಯಿಸಿದ್ ನೀನೇನು? ಓ, ಮತ್ತೊಬ್ಬ ಸಮಾಜ ಸೇವಕ. ಸರಿ ತಪ್ಪು ಹುಡುಗಾಡಿ ಬಿಡೋ ಹೊತ್ತು ಬದುಕಿ ಬಾಳು. ನೀವು ಕಂಡರೆ ಕಿಡುಕಿಂಚು ಸತ್ತು ಹೋದ ಮೇಲೂ ಬಿಡದು ನಿಮ್ಮ ಈ ಒಳಸಂಚು. ಬೇಡ ಕರ್ಕೊಂಡು ಹೋಗೋ ಭಗವಂತ. ನೆಪ ಹೇಳೋ ನೆಪದಲ್ಲಿ ಯಾರು ಇಲ್ಲ ಜೀವಂತ. ನೀಚ ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ. ಹರಿ ಅವರನ್ನ ಶಿವನ್ನ ಸಾಯಿಸಿದ್ರು ಅಂತ ಹೊಡೆದ್ನು, ಅತ್ಯಾಚಾರ ಮಾಡಿದ್ರು ಅಂತ ಹೊಡೆದ್ನು, ಇಲ್ಲ ವಯಸ್ಸಿನ ಹುಡುಗರು ಹಾಳಾಗ್ತಿದ್ದಾರೆ ಅಂತ ಹೊಡೆದ್ನು ಗೊತ್ತಿಲ್ಲ. ಆದರೆ ಅವನು ಮಾಡಿದ ಉದ್ದೇಶ ಸರಿಯಾಗಿತ್ತು.